ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಬೆಳ್ಳಿ ಒಡವೆಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸ್ಗಳೆಲ್ಲ, ಕಲೆಕ್ಷನ್ಸ್ಗಳೆಲ್ಲ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ಡಿಸೈನು ಕೂಡ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದ್ದಾವೆ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಮತ್ತು ನಿಮಗೆ ಯಾವ ಥರ ಜ್ಯುವೆಲ್ಲರೀಸ್ ಕಲೆಕ್ಷನ್ಸ್ ಬೇಕು ವೀಡಿಯೋಸು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅದೇ ರೀತಿ ಕಲೆಕ್ಷನ್ಸ್ನ ಮಾಡ್ತೀನಿ. ಇವತ್ತು ಫಸ್ಟ್ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು. ಇದು ಕರಿಮಣಿ ಸರ ಅಂತ ಹೇಳ್ಬಿಟ್ಟು ಕರೀತಾರೆ. ತುಂಬ ಚೆನ್ನಾಗಿದೆ ಡಿಸೈನ್ಸು. ನೀವೀಗ ನೋಡ್ತಾ ಇರ್ಬೋದು 3 ಲೇಯರಲ್ಲಿ ಬರುತ್ತೆ. ಆ ಕಡೆ ಈ ಕಡೆ ಕಪ್ಪು ಮಣಿ ಕರಿಮಣಿ ಹಾಕಿದ್ದಾರೆ. ಮಧ್ಯದಲ್ಲಿ ಒಂದು ಲೇಯರ್ ಗೋಲ್ಡ್ ಚೈನ್ ಥರನೇ ಬಂದಿದೆ. ತುಂಬ ಚೆನ್ನಾಗಿದೆ. ಪೆಂಡೆಂಟು ಕೂಡ ನೀವೀಗ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಸರ ನಿಜವಾಗ್ಲೂ ಅಫಿಷಿಯಲಿ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಮ್ಯಾಚಿಂಗ್ ಇಯರಿಂಗ್ಸು ಕೂಡ ಇದೆ. ಆ ಎರಡೂ ಕೂಡ ಸಟ್ಟಲ್ಲಿ ನಾವು ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಇವಾಗ ನೋಡ್ತಾ ಇರುವಂಥ ಬ್ಯಾಂಗಲ್ಸು ಕಂಪ್ಲೀಟ್ ಪ್ಲೇನ್ ಬ್ಯಾಂಗಲ್ಸು, ಯಾವುದೇ ರೀತಿ ಸ್ಟೋನ್ ಇಲ್ಲ, ಏನಿಲ್ಲ. ತುಂಬ ಚೆನ್ನಾಗಿದೆ ಲುಕ್ ವೈಸು. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥ ಜ್ಯುವೆಲರಿ. ಇನ್ನು ಈ ಒಂದು ಶಾರ್ಟ್ ನೆಕ್ಲೇಸು ಕೂಡ ಅಷ್ಟೇ. ನೀವೀಗ ಡಿಸೈನ್ಸ್ ನೋಡ್ತಾ ಇರ್ಬೋದು. ಜಾಸ್ತಿ ಸ್ಟೋನ್ಸ್ ಏನೂ ಹಾಕಿಲ್ಲ, ಬಟ್ ಆದರೂ ನೋಡೋದಕ್ಕಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹಾಕಿದ್ರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಪೆಂಡೆಂಟು ಕೂಡ ಫ್ಲವರ್ ಡಿಸೈನ್ ಪೆಂಡೆಂಟ್ ಇದೆ. ತುಂಬ ಚೆನ್ನಾಗಿದೆ. ಇನ್ನು ಇದು ಬಂದು ಮುತ್ತಿನ ಸರ, 3 ಲೇಯರ್ ಮುತ್ತಿಂದ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ಸು. ನಿಜವಾಗ್ಲೂ ಒಂಥರ ಯೂನಿಕ್ ಆಗಿ ತುಂಬ ಗ್ರ್ಯಾಂಡಾಗಿ ರಿಚ್ ಲುಕ್ ಕೊಡುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥದ್ದು. ಇನ್ನು ಈ ಜುಮ್ಕಾ ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ಜಾಸ್ತಿ ಸ್ಟೋನ್ಸ್ ಏನೂ ಹಾಕಿಲ್ಲ. ಕೆಳಗಡೆ ರೂಬೀಸ್ ಇರೋ ಜಾಗದಲ್ಲಿ ಮುತ್ತನ್ನು ಹಾಕಿದ್ದಾರೆ. ಅದು ಮುತ್ತು ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಡಿಫ್ರೆಂಟು ಕೂಡ ಅಂತ ಅನಿಸುತ್ತೆ. ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ. ತುಂಬ ದೊಡ್ಡದಾಗೂ ಕೂಡ ಇದೆ. ಕಂಪ್ಲೀಟ್ ಲಕ್ಷ್ಮಿ ಡಿಸೈನ್ಸು ಪಿಕಾಕ್ ಡಿಸೈನ್ಸಿಂದ ಮಾಡಿರುವಂಥದ್ದು. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿರುವಂಥ ಜ್ಯುವೆಲರಿಗಳು. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಎಲ್ಲ ಸಿಲ್ವರ್ ಜ್ಯುವೆಲರಿಗಳನ್ನೇ ತೋರಿಸಿದ್ದೀನಿ. ಹಾಗೆ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಅಂತ ಹೇಳ್ಬಿಟ್ಟು ಬರುತ್ತೆ. ಇನ್ಸ್ಟಾಗ್ರಾಮಲ್ಲೂ ಕೂಡ ಇವ್ರ ಪೇಜ್ ಇದೆ, ಹೋಗಿ ವಿಸಿಟ್ ಮಾಡಿ. ಹಾಗೆ ಇವರ ಶಾಪ್ ಬಂದು ಮಲ್ಲೇಶ್ವರಮಲ್ಲಿದೆ. ನೀವೇನಾದರೂ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀರಾ ಅಂತಂದರೆ ನೀವು ಆಫೀಸ್ ನಂಬರು ಕೂಡ ಇದೆ, ವಾಟ್ಸಪ್ ನಂಬರು ಕೂಡ ಇದೆ. ಆ ನಂಬರಿಗೆ ಕಾಲ್ ಮಾಡಿ ನೀವು ಅಡ್ರೆಸ್ ಎಲ್ಲಿ ಬರುತ್ತೆ ಕೇಳಿಕೊಂಡು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಹೋಗಿ ಬೈ ಮಾಡ್ಬೋದು. ಇನ್ನು ಇವಾಗ ನೋಡ್ತಾ ಇರುವಂಥ ಮುತ್ತಿನ ಸರ ನೋಡಿ, ತುಂಬ ಚೆನ್ನಾಗಿದೆ. ಡಿಸೈನ್ಸು ಕೂಡ ನೀವೀಗ ನೋಡ್ತಾ ಇರ್ಬೋದು. ರಾಧಾಕೃಷ್ಣ ಡಿಸೈನ್ಸ್ ಬರುತ್ತಲ್ಲ, ಸೊ ಆ ರೀತಿಯಾಗಿದೆ. ತುಂಬ ಚೆನ್ನಾಗಿದೆ ಡಿಸೈನ್ಸು. ಪೆಂಡೆಂಟು ಗ್ರ್ಯಾಂಡಾಗಿ ಕಾಣುತ್ತೆ. ವೇರ್ ಮಾಡಿದ್ರು ಕೂಡ ಅಷ್ಟೇ 3 ಲೇಯರಲ್ಲಿ ಮಾಡಿಸಿರುವಂಥದ್ದು. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥದ್ದು. ಇನ್ನು ಇದು ಕಡ ನೋಡಿ, ಮೆನ್ ಕಡ ತುಂಬ ಗ್ರ್ಯಾಂಡಾಗಿದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ಕೈಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ತುಂಬ ಡಿಸೈನ್ಸು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನೀವೀಗ ನೋಡ್ತಾ ಇರ್ಬೋದು. ಇನ್ನು ಇದು ಬ್ಯಾಂಗಲ್ಸ್ ನೋಡಿ, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಒಂದೇ ಸ್ಟೋನ್ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಲುಕ್ ವೈಸು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಪ್ರತಿದಿನವೂ ಕೂಡ ಇನ್ನು ಮುಂದೆ ಆದಷ್ಟು ಸಾಧ್ಯವಾದಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಖಂಡಿತವಾಗ್ಲೂ ಮಾಡ್ತೀನಿ. ಗೋಲ್ಡು, ಸಿಲ್ವರು, ಹಾಗೆ 1 ಗ್ರಾಮ್ ಗೋಲ್ಡು, ಪಂಚಲೋಹದ್ದು ಎಲ್ಲ ಥರ ಕಲೆಕ್ಷನ್ಸು ಕೂಡ ಇನ್ನು ಮುಂದೆ ಆದಷ್ಟು ಪ್ರತಿದಿನವೂ ಕೂಡ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟೇ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಪ್ರತಿದಿನ ಯಾವ ರೀತಿಯಾದಂಥ ಜ್ಯುವೆಲರೀಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಈಗ ಕಡಿಮೆ ಗ್ರಾಮ್ಸಲ್ಲಿ ಗೋಲ್ಡಲ್ಲಿ ಅಥವಾ ಸಿಲ್ವರ್ ಜ್ಯುವೆಲರಿನಲ್ಲಿ ಅಥವಾ ಪಂಚಲೋಹದ್ದು ಅಥವಾ 1 ಗ್ರಾಮ್ ಗೋಲ್ಡು, ಸೊ ನಿಮ್ಗೆ ಯಾವ ರೀತಿ ಬೇಕು ಜ್ಯುವೆಲರಿ ಕಲೆಕ್ಷನ್ಸು ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಜ್ಯುವೆಲರಿಗಳನ್ನ ಮಾಡ್ತಾ ಹೋಗ್ತೀನಿ. ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಚಾಂದ್ ಬಾಲ್ ಇಯರಿಂಗ್ಸು. ತುಂಬ ಚೆನ್ನಾಗಿದೆ ನೋಡಿ. ಮುತ್ತು ಹಾಕಿದ್ದಾರೆ. ಮಧ್ಯದಲ್ಲಿ ಒಂದು ಗ್ರೀನ್ ಕಲರು ರೂಬಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ಇದು ಕೂಡ ಅಷ್ಟೇ ಬ್ಯಾಂಗಲ್ಸು. ಕೂರ್ಗಿಸ್ ಬ್ಯಾಂಗಲ್ಸ್ ಅಂತ ಹೇಳಿ ಕರೀತಾರೆ ಇದನ್ನು. ನೋಡೋದಕ್ಕೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ. ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಾಗಲ್ಲ ಇದೆಲ್ಲ ಸಿಲ್ವರ್ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಸಿಲ್ವರಲ್ಲಿ ಪಾಲಿಷ್ ಏನಾದರೂ ಹೋಯ್ತು ಗೋಲ್ಡ್ ಕಲರ್ ಅಂದರೆ ಮತ್ತೆ ಪಾಲಿಶನ್ನು ಕೂಡ ಹಾಕಿಸ್ಕೋಬೋದು. ಮತ್ತೊಂದು ಏನಪ್ಪ ಅಂತಂದರೆ ಇವಾಗ ಬೆಳ್ಳಿ ರೇಟು ಕೂಡ ತುಂಬ ಜಾಸ್ತಿ ಆಗಿರೋದ್ರಿಂದ ಇದನ್ನು ತೊಗೊಳೋದಕ್ಕೂ ಕೂಡ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ 1 ಗ್ರಾಮಿಗೆ ಬೆಳ್ಳಿ ರೇಟ್ ಬಂದು 250 ಸಮಥಿಂಗ್ 250 ಕ್ರಾಸ್ ಆಗಿದೆ. 1 ಗ್ರಾಮಿಗೆ 10 ಗ್ರಾಮ್ ತೊಗೋತೀರಾ ಅಂದರೆ 2500 ಆಗುತ್ತೆ. 10 ಗ್ರಾಮಿಗೆ ಏನು ಬರುತ್ತೆ ಹೇಳಿ? ಒಂದು ಜೊತೆ ಇಯರಿಂಗ್ಸ್ ಏನಾದರೂ ತೊಗೋಬೋದು. ಈ ಥರ ಬ್ಯಾಂಗಲ್ಸ್ಗಳೆಲ್ಲ ಒಂದಷ್ಟೇ
ಅಷ್ಟೇ ತೊಗೋಬೋದು. 10 ಗ್ರಾಮ್ ಅಂದ್ರೂ ಕೂಡ ಅದು ನಿಮಗೆ ಮೇಕಿಂಗ್ ಚಾರ್ಜಸ್ಸು, GST, ಟ್ಯಾಕ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 3-3.5 ಸಾವಿರದವರೆಗೂ ಕೂಡ ಆಗುತ್ತೆ. ಸೊ ಇಲ್ಲಿ 10 ಗ್ರಾಮ್ ಬಳೆ ತೊಗೊಳ್ಳೋದಕ್ಕೂ ಕೂಡ ಬೆಳ್ಳಿಲಿ ಈಗ ಅದು ಕೂಡ ಕಷ್ಟ ಆಗೋಗ್ಬಿಟ್ಟಿದೆ. ಮೊದಲು ಇಷ್ಟೊಂದು ಇರಲಿಲ್ಲ. ಸೊ ಇತ್ತೀಚೆಗೆ ಗೋಲ್ಡ್ ರೇಟ್ ಜಾಸ್ತಿ ಆದಂಗೆ ಸ್ವಲ್ಪ ಬರ್ಡನ್ ಅನಿಸ್ತಾ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಖಂಡಿತವಾಗ್ಲೂ ತೋರಿಸ್ತಾ ಇರ್ತೀನಿ. ಇವತ್ತಿನ ಕಲೆಕ್ಷನ್ ಇಷ್ಟೇ. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್.